ಕಮಲ್ ಸಿನಿಮಾಗಾಗಿ ವಾಣಿಜ್ಯ ಮಂಡಳಿ ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ ದಯವಿಟ್ಟು ಖಂಡಿತ ಭಾವಿಸ್ಬೇಡಿ. ಜೋಗಿ ಮತ್ತು ನನಗೂ ಸುಮಾರು 30-35 ವರ್ಷದ ಸ್ನೇಹ. ಇವತ್ತು ಅವರು ನಮಗೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ, ಹಾಗೆ ಕೆಲವು ಟೀಕೆಗಳನ್ನು ಮಾಡಿದ್ದಾರೆ. ಅದನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಲೇಬೇಕಾಗುತ್ತೆ, ದಯವಿಟ್ಟು ಕ್ಷಮಿಸಬೇಕು ಸರ್. ಖಂಡಿತ ಅದೇ ಕೇಳ್ತಾ ಇದ್ದೀವಿ. 3 ಗಂಟೆಗಿಂತ ಪ್ರೆಸ್ ಮೀಟ್ ಮಾಡೋದು ಅವಶ್ಯಕತೆ ಏನು? ಆ ಸಿನಿಮಾಗೋಸ್ಕರ ಮಾಡ್ಬೇಕಾ? ಕನ್ನಡ ಸಿನಿಮಾಗಳಿಗೋಸ್ಕರ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನ್ ಮಾಡಿದೆ? ಒಂದು ನಿಮಿಷ. ನಾನು ಬೆಳಗ್ಗೆ ಇದೇ ವಿಷಯ ಪ್ರಸ್ತಾಪ ಆದಾಗ ನಾನು ಕೇಳಿದೆ, ಯಾರಿಗೆ ನಾವು ಯಾರು PRO ವೆಂಕಟೇಶ್ ಫಿಕ್ಸ್ ಮಾಡಿದ್ವೋ ಅವ್ರಿಗೆ ಕೇಳಿದೆ, 4 ಗಂಟೆಗೆ ಪ್ರೆಸ್ ಮೀಟ್ ಇದನ್ನ ಪ್ರೀಪೋನ್ ಯಾಕೆ ಮಾಡಿದ್ರಿ ಅಂತ. ಅವ್ರು ಒಂದು ಮಾತು ಹೇಳಿದ್ರು, ಸರ್ ಗೊತ್ತಿಲ್ಲ, ನಾನು 12ವರೆಗೆ ಮೀಟ್ ಮಾಡಿದ್ದೆ, ಅದು ಯಾರು ಅಲ್ಲಿ ಕಮಲಹಾಸನ್ 4 ಗಂಟೆಗೆ ಇದೆ, ಅದಕ್ಕೋಸ್ಕರ ನಾವು ಯಾರು ಬರಲ್ಲ, ದಯವಿಟ್ಟು ಅದನ್ನ ಪ್ರೀಪೋನ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಆಗಲ್ಲ, ನಾವೆಲ್ಲ ಮಾಧ್ಯಮದವರೆಲ್ಲ ನಾವು ಅಲ್ಲಿ ಹೋಗ್ಬೇಕು ಅಂತ ಅವ್ರು ಹೇಳಿದ್ರು ಸರ್. ಅದಕ್ಕೋಸ್ಕರ ಪ್ರೀಪೋನ್ ಮಾಡಿದೆ. ಅಲ್ಲ ಒಂದ್ ನಿಮಿಷ ನಾನು ಹೇಳ್ತೀನಿ, ಅಲ್ಲ ಪ್ರೀಪೋನ್ ಮಾಡಿದ್ರಿ ಅಂತ ಹೇಳಿದ್ರಿ ಅಲ್ವಾ? ನೀವು ನೀವು ಬರ್ತೇನೆ, ಮಾಧ್ಯಮದವರು ಬರ್ತೇನೆ, ನಾವ್ ಯಾಕೋಸ್ಕರ ಪ್ರೆಸ್ ಮೀಟ್ ಮಾಡೋಣ? ನನಗೆ ಬೇರೆ ಯಾರು ಹೇಳಿಲ್ಲ. ಆ ಸಿನಿಮಾದ ಪ್ರೆಸ್ ಮೀಟ್ ನ 2 ಅವರ್ ಲೇಟ್ ಮಾಡಿ ಅಂತ ನೀವ್ ಹೇಳ್ಬೋದಿತ್ತಲ್ಲ. ಅದು ನಾವೆಲ್ಲ ಬಕ್ಕನೆ ಯಾವಾಗಾದ್ರೂ ನಿಮ್ಮ ನಿಲುವಿಗೆ ಬೇಕಾಗಿದ್ದ ಮಾಧ್ಯಮಕ್ಕೆ ಮಾತ್ರ ಪ್ರಚಾರಕ್ಕೆ ಬಳಸ್ಕೊಳ್ಳುವಂತದ್ದಾಗಿದೆ. ಇದನ್ನ ಚೇಂಜ್ ಮಾಡ್ಕೊಳ್ಳುವಂತ ತಾಕತ್ತಿಲ್ವಾ? ಎಷ್ಟೋ ವಿಷಯಗಳಲ್ಲಿ ಇದೇ ಆಗ್ತಿದೆ ಸರ್. ಒಬ್ಬ ಸೋಲು ನಿಗಮ ನಂಬರ್ ಇರಲಿಲ್ಲ, ಸಪೋಸ್ 3 ಗಂಟೆಗೆ ನಾವು ನೀವೆಲ್ಲರೂ ಎಲ್ಲಿರ್ತಿದ್ರಿ? ಒಬ್ಬ ವೆಂಕಟೇಶ್ ಅವರು 4 ಗಂಟೆ ಫಿಕ್ಸ್ ಮಾಡಿದ್ದನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಯಾಕೆಂದ್ರೆ ನಾವು ಅವ್ರೇನಿದ್ರು ಗೊತ್ತಾ, ಗೊತ್ತಾಗಿದೆ, ದಯವಿಟ್ಟು 4 ಗಂಟೆಗೆ ಅಲ್ಲಿ ಪ್ರೆಸ್ ಮೀಟ್ ಇದೆ ಅಂತೆ, ಎಲ್ಲರೂ ಅಲ್ಲಿ ಹೋಗ್ತಾ ಇದ್ದಾರಂತೆ, ಯಾರು ಬರೋವಂತೆ, ದಯವಿಟ್ಟು 12ವರೆಗೆ ಇಟ್ಕೊಳ್ಳಿ ಅಂದರೆ ನಾವ್ ಯಾರು ಇಲ್ಲಿ ನಾವು ತಪ್ಪಿದಷ್ಟ ಅಥವಾ ನಮ್ಮ ತಾಕತ್ತಿರುವ ಡಬ್ಬಿಲ್ವಾ? ಈಗ ಇನ್ನೊಂದು ಪ್ರಶ್ನೆ ಇರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂತ ಈಗ ಫಸ್ಟ್ ಆ ಹುಡುಗ ಮಾತಾಡೋದ್ರ ಬಗ್ಗೆ ನಮ್ಗೂ ಬೇಸರ ಇದೆ, ಅದು ಖಂಡಿತ ತಪ್ಪು, ಅದನ್ನ ಫಸ್ಟ್ ಲೈನ್ ಅನ್ನ ಒಪ್ಕೋತೀವಿ. ಅದನ್ನ ಹೊರತುಪಡಿಸಿ ಹೇಳಿದ್ರೆ ಅಂದ್ರೆ ಸಣ್ಣ ಪುಟ್ಟ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರ್ತಕ್ಕಂಥ ಕಲಾವಿದರ ಎಲ್ಲಾ ಬೆಳವಣಿಗೆಗಳಿಗೂ ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದೇ ರೀತಿ ಸ್ಪಂದಿಸುತ್ತಾ? ಖಂಡಿತ ಸ್ಪಂದಿಸ್ತಾ ಇದೆ ಸರ್. ಯಾವತ್ತೂ ಇಂಥ ಘಟನೆಗಳು ಬಂದಾಗ ನಮ್ಮ ರಾಜಣ್ಣನ ಬಗ್ಗೆ ಏನೋ ಕ್ಲಿಪ್ಪಿಂಗ್ ಬಂದಿತ್ತು, ಅದಕ್ಕೆ ಕಮಿಷನ್ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಯಾವತ್ತೂ ನಾವು ಸುಮ್ಮನೆ ಹೇಳಿದ್ವಿ ಅಲ್ಲಲ್ಲ, ಥಿಯೇಟರ್ ಸಿಗ್ತಿರೋ ಸಾಕಷ್ಟು ಸಿನಿಮಾಗಳು ಒದ್ದಾಡ್ತಾ ಇದ್ದಾರೆ ಸರ್. ಯಾವತ್ತಾದ್ರೂ ಥಿಯೇಟರ್ ಸಮಸ್ಯೆ ಆಗಿದೆ ಅಂತ ಇಂತ ಒಂದು ಚಿಕ್ಕ ಸಿನಿಮಾಗಾಗ್ಲಿ ದೊಡ್ಡ ಸಿನಿಮಾಗಾಗ್ಲಿ ಸಮಸ್ಯೆ ಆಗಿದೆ ನಿರ್ಧಾರ ತಗೊಂಡು ನ್ಯಾಯ ಕೊಡಿಸಿರುವ ಒಂದೇ ಒಂದು ಉದಾಹರಣೆ ತೋರಿಸಿ ಸರ್. ಒಂದೇ ಒಂದು ರಿಲೀಸ್ ಆಗ್ತಿದೆ ಗೊತ್ತಾ ನಿಮ್ಗೆ? ಯಾವುದು ತಗ್ಲಾಯ್ ಬರುವಂತ ಸಿನಿಮಾ ಎಷ್ಟು ಥಿಯೇಟರ್ ರಿಲೀಸ್ ಆಗಿದೆ? ನಿಮಗೆ ಗೊತ್ತಿಲ್ವಾ? ನಿಮಗೆ ಗೊತ್ತಿಲ್ವಾ? ನನ್ನ ಕೆಲಸನ ಸರ್ ಅದು? ಅಲ್ಲ ನಿಮಗೆ ಗೊತ್ತಿಲ್ವಾ? ನನ್ನ ಕೆಲಸನ ಸರ್? ನಿಮಗೆ ಗೊತ್ತಿಲ್ವಾ?
ಬೆಂಕಿ ಎತ್ಕೊಂಡ್ಬಂದು ನಮ್ಮಲ್ಲಿ ಇಟ್ಟಿದ್ದು ಏನು ಕರಾರು ಕರ್ನಾಟಕದಲ್ಲಿ 27 ಚಿತ್ರಮಂದಿರಗಳ ಮಾತ್ರ ಬಿಡುಗಡೆ ಆಗಬೇಕು ಪರಮಾಶಯ ಇರೋದು. 2ನೇ ವಾರ ಆದ್ಮೇಲೆ ಬೇರೆ ಹೋಗ್ಬೇಕು. ನಾನು ವಿಷಯ ಪಡ್ತೀನಿ, ದಯವಿಟ್ಟು ಯಾರು ಇದನ್ನ ಡಿಸ್ಟರ್ಬ್ ಮಾಡಬೇಡಿ. ಆ ಸಂದರ್ಭದಲ್ಲಿ ಅವತ್ತು ನಾವು ಮಾಡಿದ್ದನ್ನ CCIಗೆ ಕೇಸ್ ಹಾಕಿದ್ಮೇಲೆ CCI ನಮ್ಗೆ ಏನಾಗಿ ಮಾಡಿದ್ರೆ ಇವತ್ತಿನವರೆಗೂ 1.5 ಕೋಟಿ ಖರ್ಚು ಮಾಡಿದ್ದೀವಿ. 1.5 ಕೋಟಿ ಖರ್ಚು ಮಾಡಿದ್ದೀವಿ. ನಮ್ಗೆ ಗೊತ್ತಾ ಸುರೇಶ್ ಅವರೇ? ಪ್ರಯತ್ನ ಮಾಡಿದ್ರಿ. ಕೇಳಿ ನಮ್ಮವ್ರು 2-3 ಜನ ಹೋಗಿ ಪ್ರತಿ ವಾರ ಕೇಳಿಸ್ಕೊಳ್ಳಿ, ಪ್ರತಿ ವಾರ ಡೆಲ್ಲಿ ಕೋರ್ಟ್ ನಲ್ಲಿ ಅಲಿತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇಡೀ ಭಾರತದಲ್ಲಿ ಯಾರು ಯಾವುದೇ ಕಾರಣದಲ್ಲೂ ಬಿಸ್ನೆಸ್ಗೆ ತೊಂದರೆ ಮಾಡಬಾರ್ದು, ಅವರವ್ರ ಬಿಸ್ನೆಸ್ ಅವರು ಮಾಡಬೇಕು. ಇದನ್ನ ಮಾಡಿದ್ದು ತಪ್ಪು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ವಾಣಿಜ್ಯ ಮಂಡಳಿಯ 3 ಜನ ಅವತ್ತಿನ ಪದಾಧಿಕಾರಿಗಳ ಮೇಲೆ ಕೇಸ್ ಆಗಿದೆ. 1.5 ಕೋಟಿ 1.25 ಕೋಟಿ ಇಲ್ಲಿವರೆಗೂ ನಾವು ಖರ್ಚು ಮಾಡಿದ್ದೀವಿ. ನೀವು ಯಾವ ಮಧ್ಯ ಪ್ರವೇಶ ಮಾಡಬಾರ್ದು ಅಂದ್ಮೇಲೆ ಕೋರ್ಟ್ ತಾಕೀತು ಮಾಡಿದ್ಮೇಲೆ ನಾವು ಕೋರ್ಟ್ ತರಬೇಕಾ ಬೇಡವಾ? ಇದು ನಮ್ಮನ್ನ ಕಾಡ್ತಾ ಇರೋದು ಸತೀಶ್, ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಮಾತ್ರ ಕರ್ನಾಟಕ ಬೇರೆ ಯಾವ ರಾಜ್ಯದಲ್ಲಿ ಸರ್ ನಮ್ಮ ಕನ್ನಡ ಸಿನಿಮಾ ಬೇರೆ ರಾಜ್ಯದವರು ಹೋಗಿ ತಮಿಳುನಾಡು, ಆಂಧ್ರ, ಕೇರಳ ಎಲ್ಲಾರು ಪೆನಾಲ್ಟಿ ಕಟ್ಬಿಟ್ಟು ಬಂದವ್ರೆ. ಈಗ ಅವ್ರು ಯಾರು ಏನು ಮಾತಾಡ್ತಾ ಇಲ್ಲ. ಆಮೇಲೆ ಅದಕ್ಕೂ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ, ನಮ್ಮಲ್ಲಿ ನಮ್ಮವರಿಗೆ ಸ್ವಾಭಿಮಾನ ಕಮ್ಮಿ ಅನ್ನೋದನ್ನ ನಾನು ಕೊಡ್ತೀನಿ. ಇವತ್ತು CCI ಮಧ್ಯ ಬಂದ್ಮೇಲೆ ಅವರು ಕೂಡ ಪೂರ್ವಪರ ತಿಳ್ಕೊಳ್ದೇನೆ ದಯವಿಟ್ಟು ಇವತ್ತೇನ್ ಕರೆದಿದ್ರು ಈ ಒಂದು ಪತ್ರಿಕಾಗೋಷ್ಠಿಗೆ ಇದು ಮಾಡಬೇಡಿ. ಇವತ್ತು ಪೂರ್ತಿ ತಿಳ್ಕೊಂಡು ಮಾತಾಡಿ. ನಾನು ಒಪ್ಕೊಳ್ತೀನಿ. ಸತೀಶ್ ಅವ್ರಿಗೆ ಕೇಳ್ತೀನಲ್ಲ, ಈಗ ನಮ್ಮ ಎಕ್ಸ್ಪೋರ್ಟ್ ನಮಗೆ ಯಾರು ಸ್ಪಂದಿಸ್ತಾ ಇಲ್ಲ, ಯಾವ್ದು ತೀರ್ಮಾನ ಮಾಡಿಲ್ಲ ಅಂತ ಕೇಳ್ಕೊಟ್ಟಿದ್ದೀನಿ ಅಲ್ವಾ? ನಮ್ಮ ಮಹಿಳೆಯವರು ಒಂದು ಕನ್ನಡ ಸಿನಿಮಾ ರಿಲೀಸ್ ಆದ್ರೆ ಎಷ್ಟೊತ್ತು ತೋರಿಸ್ತಾರೆ ಸರ್? ಅದೇ ಬೇರೆ ಲ್ಯಾಂಗ್ವೇಜ್ ಆದ್ರೆ 24 ವರ್ಷ ಹಾಕೊಂಡಿದ್ದೀರಾ ಟೈಮಿಂಗ್ ಅಂತ ಸರಿ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ. ಆಯ್ತು. ಹಾಗಾದ್ರೆ ಚಿತ್ರೋದ್ಯಮದಲ್ಲಿ ಯಾವ ಕಲಾವಿದ್ರು ಯಾವಾದ್ರೂ ಹೊಸ ತಂಡಗಳಿಗೆ ಅಷ್ಟು ಸುಲಭವಾಗಿ ಸ್ಪಂದಿಸುವಂತ ಪದ್ಧತಿ ಇದೆಯಾ? ಜೊತೆಗೆ ಯಾವ್ದಾದ್ರು ಸ್ಟಾರ್ಗಳು ಮನೆ ಹತ್ರ ಹೋಗ್ಬಿಟ್ಟು ಅವ್ರು ಈಸಿಯಾಗಿ ಹೊಸ ತಂಡಕ್ಕೆ ಸಪೋರ್ಟ್ ಮಾಡುವಂತ ಪಾಸಿಬಿಲಿಟೀಸ್ ಇದೆಯಾ? ಒಂದು. ಹಾಗಾದ್ರೆ ನೀವೇನಾದ್ರು ಚಲನಚಿತ್ರ ವಾಣಿಜ್ಯ ಮಂಡಳಿ ಸ್ಟಾರ್ಗಳನ್ನ ಕೇಳಿ ನೀವು ಮಾತನಾಡಿಸುವಂತಹ ಸಾಧ್ಯತೆಗಳು ಮಾಡಿದ್ದೀರಾ? ಇಂಡಸ್ಟ್ರಿ ಸಮಸ್ಯೆ ಇದೆ. ಸ್ಟಾರ್ಗಳು ಹೊಸ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದ್ರೆ ನಾವು ಸ್ಟಾರ್ಗಳು ಬರುತ್ತೆ, ನಾವು ಕೆಲವು ಸಿನಿಮಾಗಳನ್ನು ನೋಡಕ್ಕೆ ಸಾಧ್ಯತೆ ಇದೆ, ಕೆಲವು ಸಿನಿಮಾಗಳಿಗೆ ಸ್ಪಂದಿಸೋಕೆ ಸಾಧ್ಯತೆ ಮಾಡಿಲ್ಲ. ಪ್ರಶ್ನೆ ಮಾಡಬಾರ್ದಾ? ಸ್ವತಂತ್ರ ನಮಗೂ ಇದೆ ಸ್ವಾಮಿ, ಸ್ವತಂತ್ರ ನಮಗೂ ಇದೆ. ಪ್ರಶ್ನೆ ಮಾಡಬಾರ್ದು. ನಾವ್ ಯಾವತ್ತೂ ಸರಿ, ನಾವು ಸಪೋರ್ಟ್ ಮಾಡಿಲ್ಲ. ಯಾಕೆ? ಕೆಲವು ಸಿನಿಮಾಗಳು ನಮಗೆ ಸಪೋರ್ಟ್ ಮಾಡಂತ ಕಂಟೆಂಟ್ ಇಲ್ಲ. ಕೆಲವು ಸಿನಿಮಾಗಳಲ್ಲಿ ಸ್ಟಾರ್ ಕಾಸ್ಟ್ ನಮಗೆ ಕಂಟೆಂಟ್ ಮಾಡಂತ ಸಾಧ್ಯತೆಗಳಿದೆ. ಇನ್ನ ಕೆಲವು ಸಿನಿಮಾಗಳಿಗೆ ಸ್ಪಂದಿಸೋಕೆ ಅವ್ರು ಯಾರು ನಮ್ಮನ್ನ ಕೇಳ್ಕೊಂಡಿರಲ್ಲ, ಅವುಗಳ ಬಗ್ಗೆ ನಮ್ಗೆ ಮಾಹಿತಿನೇ ಇರಲ್ಲ. ಸೊ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಕೆಲವು ಮಾಡಿರಲ್ಲ. ಹೋಗ್ತೀವಿ. ನೀವು ಚಲನಚಿತ್ರ ವಾಣಿಜ್ಯ ಮಂಡಳಿ ಏನ್ ಮಾಡಿದ್ರೆ ಹೊಸ
ಪ್ರೊಸೀಜರ್ ಎಲ್ಲದರಲ್ಲೂ ಇರುತ್ತೆ. ಅದ್ರ ಹೊರತುಪಡಿಸಿ ನಾವು ಸಪೋರ್ಟ್ ಮಾಡಿರ್ತೀವಿ. ಇದನ್ನ ಹೇಳ್ತೀನಿ ಜಗೀರ್ ನಮ್ಮ ಚಾನಲ್ಗಳಿಗೆ. ಆಮೇಲೆ ಸಮಾಧಾನ ಕೇಳಿಸ್ಕೊಳ್ಳಿ. ನಮ್ಮ ನಿರ್ಮಾಪಕರ ವಲಯದ ಒಬ್ಬ ದಯಾಳ್ ಪದ್ಮನಾಭನ್ ಅವರು ಕರೆದಂತ ಪತ್ರಿಕಾಗೋಷ್ಠಿಗೆ 3 ಜನ ಕೂಡ ಇರ್ಲಿಲ್ಲ. ಆಮೇಲೆ ರೈಟಿಂಗ್ ಕೊಟ್ಟಿದ್ದಾರೆ. ಆಮೇಲೆ ಹೊಸಬರಿಗೆ ಏನ್ ಮಾಡಿದೀವಿ ಅಂತ ಕೇಳ್ತಾ ಇದ್ದೀರಾ? ಹೊಸಬರಿಗೆ ಏನ್ ಮಾಡಿದೀವಿ ಅಂದ್ರೆ ಈ ರೀತಿ ಸಮಸ್ಯೆಗಳಾಗಿದ್ರಿಂದ ವಾಣಿಜ್ಯ ಮಂಡಳಿದ್ರೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಹೊಸ ಹೊಸ ಪ್ರತಿಭೆಗಳ ಚಿತ್ರಗಳ ಟೀಸರ್ಗಳನ್ನ ಅದ್ರ ಮೂಲಕ ಹಾಕ್ತಾ ಇದ್ದೀವಿ. ಬಿಟ್ಬಿಟ್ಟು ಮಾತಾಡಿ ಸರ್, ಈಗ ನಾನು ಅದಕ್ಕೆ ವಿಷಯಕ್ಕೆ ಬಂದೆ. ಅವರು ನಮ್ಗೆ ಹೇಳ್ತಾರೆ ಟೈಮ್ ಇದೆ, ಹೇಳ್ಬೋದಾ? ಅಲ್ಲ, ಯಾಕೆಂದ್ರೆ ಅಲ್ಲ ಒಂದೊಂದೇ ಹೇಳಕ್ಕಾಗಲ್ಲ. ಪ್ಲೀಸ್, ಕೆಲವು ನಮಗೆ ಸಲಹೆ ಕೊಟ್ಟಿದ್ದಾರೆ, ಕೆಲವರು ವಿರೋಧ ಮಾಡಿದ್ದಾರೆ. ಇದ್ರ ಮಧ್ಯದಲ್ಲಿ ನಾವ್ ಯಾವ ಗೊಂದಲದಲ್ಲಿ ನಾವ್ ಏನ್ ಕೆಲಸ ಮಾಡ್ಬೇಕು ಅಂತ ಮುಂದೆ ಹೇಳ್ತೀವಿ ಅಷ್ಟೇ. ದಯವಿಟ್ಟು ಕೇಳ್ಕೊಡಿ. ಕಮಲಹಾಸನ್ ಸಿನಿಮಾದ ಆಯ್ತಾ, ಅದಾದ್ಮೇಲೆ ಮಡನೂರು ಮನೋ ಇತ್ತೀಚೆಗೆ ನಟ ಶಿವರಾಜ್ ಕುಮಾರ್, ದರ್ಶನ್, ಧ್ರುವ ಸರ್ಜಾ ಮುಂತಾದವರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಗುರವಾಗಿ ಮಾತನಾಡಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಮಧ್ಯಾಹ್ನ 3 ಗಂಟೆಗೆ ಪತ್ರಿಕಾಗೋಷ್ಠಿ ಎಂಬ ಒಂದು ಆಹ್ವಾನ ಪ್ರಚಾರಕರ್ತರ ಮೂಲಕ ನನ್ನ ಫೋನಿಗೆ ಬಂದು ಬಿತ್ತು. ಅದಾದ ಸ್ವಲ್ಪ ಹೊತ್ತಿಗೆ ಪತ್ರಿಕಾಗೋಷ್ಠಿಯನ್ನು 12:30ಕ್ಕೆ ಹಿಂದೂಡಲಾಗಿದೆ. ಯಾಕೆಂದರೆ 3 ಗಂಟೆಗೆ ಕಮಲಹಾಸನ್ ಪತ್ರಿಕಾಗೋಷ್ಠಿ ಇದೆ ಅನ್ನುವ ಸುದ್ದಿಯೂ ಬಂತು. ಈ ಹಿನ್ನೆಲೆಯಲ್ಲಿ ಕೆಲವು ಮಾತು. ಒಂದು, ಮಡನೂರು ಮನು ಯಾರು? ಆತನಿಗೋಸ್ಕರ ಕೇಳಿಸ್ಕೊಳ್ಳಿ. ಆತನಿಗೋಸ್ಕರ ನೂರಾರು ಸಿನಿಮಾ ಪತ್ರಕರ್ತರು 4-5 ಗಂಟೆ ವ್ಯರ್ಥ ಮಾಡಬೇಕೆ? ಆತ ಸಾಮಾಜಿಕ ಜಾಲತಾಣದಲ್ಲಿ ಶಿವರಾಜ್ ಕುಮಾರ್ ಮತ್ತಿತರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ನೀವೇನು ಕಲಾವಿದರ ಸಂಘದವರೇ? ನಿಮ್ಮದು ದಯವಿಟ್ಟು ನಿಮ್ಮದು ನಿರ್ಮಾಪಕರ, ಹಂಚಿಕೆದಾರರ ಮತ್ತು ಪ್ರದರ್ಶಕರ ಒಕ್ಕೂಟವಲ್ಲವೇ? ಇದನ್ನೆಲ್ಲ ಕಲಾವಿದರ ಸಂಘ ನೋಡಿಕೊಳ್ಳುವುದಿಲ್ಲವೇ? 2, ಹಿರಿಯ ಕಲಾವಿದರು ನಿಮಗೇನಾದರೂ ದೂರು ಕೊಟ್ಟಿದ್ದಾರೆಯೇ? ಇಲ್ಲದೆ ಹೋದರೆ ಯಾವ ಆಧಾರದ ಮೇಲೆ ನೀವು ಮನು ಮಡನೂರು ವಿರುದ್ಧ ಕ್ರಮ ಕೈಗೊಳ್ಳುತ್ತೀರಾ? 3, ಆ ಮಾತುಗಳನ್ನು ಆಡಿದ್ದು ಮಡನೂರು ಮನು ಅನ್ನುವುದು ನಿಮಗೆ ಖಾತ್ರಿ ಇದೆಯೇ? ಅವನ ಧ್ವನಿಯನ್ನು ಫಾರೆನ್ಸಿಕ್ ವಿಭಾಗಕ್ಕೆ ಕಳಿಸಿದ್ದೀರಾ? ವರದಿ ಬಂದಿದೆಯಾ? ಈಗ ಎಐ ಮೂಲಕ ಯಾರ ಧ್ವನಿಯನ್ನು ಬೇಕಿದ್ದರೂ ಮರು ಸೃಷ್ಟಿ ಮಾಡಬಹುದು ಎಂಬುದು ನಿಮಗೆ ಗೊತ್ತಿಲ್ಲವೇ? 4, ಮಡನೂರು ಮನು ಆಡಿರುವ ಮಾತುಗಳೇ ಅವು ಅಂತ ಗೊತ್ತಾದರೆ ನೀವೇನು ಮಾಡಲಿದ್ದೀರಿ? ಮನುವನ್ನು ಚಿತ್ರರಂಗದಿಂದ ಬ್ಯಾನ್ ಮಾಡುತ್ತೀರಾ? ಆ ಹಕ್ಕು ನಿಮಗೆ ಕೊಟ್ಟವರು ಯಾರು? ದುಡಿಯುವ ಹಕ್ಕು ಕಸಿದುಕೊಳ್ಳುವುದು ಬಹುದೊಡ್ಡ ಅಪರಾಧ ಅನ್ನುವುದು ನಿಮಗೆ ಗೊತ್ತೇ? ಹೀಗೆ ಮಾಡುವ ಮೂಲಕ ನೀವು ಮಹಾನ್ ನಟರಿಗೆ ಅವಮಾನ ಮಾಡುತ್ತೀರಿ ವಿನಃ ಅವರ ಗೌರವ ಹೆಚ್ಚಿಸುವುದಿಲ್ಲ. 5, ಹಿರಿಯರು ಸಜ್ಜನರು ಆದ ಶಿವರಾಜ್ ಕುಮಾರ್ ಬಗ್ಗೆ ಯಾರೋ ನಿನ್ನೆ ಮೊನ್ನೆ ಬಂದ ಹುಡುಗನೊಬ್ಬ ಕುಡಿದು ಇದನ್ನು ಪತ್ರಕರ್ತ ಮಾತಾಡ್ತಿರೋದು ನಾನಲ್ಲ. ಕುಡಿದು ಏನೋ ಮಾತಾಡಿರ್ಬೋದು, ನನಗಂತೂ ಅದು ಗೊತ್ತಿರಲಿಲ್ಲ. ಯಾವ ಪತ್ರಿಕೆಗಳಲ್ಲೂ ವರದಿಯಾಗಿಲ್ಲ. ಟೆಲಿವಿಷನ್ ಕೂಡ ಅದನ್ನು ಇಗ್ನೋರ್ ಮಾಡಿದೆ. ನೀವು ಈ ಬಗ್ಗೆ ಮಾಹಿತಿ ನೀಡಿ ಅದನ್ನು ಜಗತ್ ಜಾಹೀರಾತು ಮಾಡುವುದಿಲ್ಲವೇ? ನೀವು ಜವಾಬ್ದಾರಿಯುತ ವಾಣಿಜ್ಯ ಮಂಡಳಿಯಾಗಿ ಮುಂದಿನ ವಾರ 100-200 ಸ್ಕ್ರೀನ್ಗಳಿಗೆ ಅಪ್ಪಳಿಸುವ ಕಮಲಹಾಸನ್ ತಮಿಳು ತಗ್ಲೈನ್ ಬಿಡುಗಡೆಯಿಂದಾಗಿ ಕನ್ನಡದ ಸಿನಿಮಾಗಳಿಗೆ ತೊಂದರೆ ಆಗುವುದನ್ನು ನಿಜಕ್ಕೂ ತಡೆಯಬೇಕಿತ್ತು. ಆದರೆ ಕಮಲಹಾಸನ್ ಪ್ರೆಸ್ ಮೀಟ್ ಕರೆದಿದ್ದಾರೆ ಅನ್ನುವ ಕಾರಣಕ್ಕೆ ನಿಮ್ಮ ಪ್ರೆಸ್ ಮೀಟ್ ಸಮಯವನ್ನೇ ಬದಲಾಯಿಸುವಷ್ಟು ದುರ್ಬಲರೇ ನೀವು. ನಿಮ್ಮದು ವಾಣಿಜ್ಯ ಮಂಡಳಿಯಾಗಿ ನಾವು 3 ಗಂಟೆಗೆ ಪತ್ರಿಕಾಗೋಷ್ಠಿ ಇಟ್ಟುಕೊಂಡಿದ್ದೇವೆ. ಕಮಲಹಾಸನ್ ಬೇರೆ ಸಮಯ ನೋಡಿಕೊಳ್ಳಲಿ ಅನ್ನಬೇಕಿತ್ತು. ಅದು ಬಿಟ್ಟು ನಿನ್ನೆ ಮೊನ್ನೆ ಬಂದ ಬಡಪಾಯಿ ಮಡನೂರು ಮನುವನ್ನು ಅವಧಿಬಿಡಲು ಹೊರಟಿದ್ದೀರಾ? ಕಳೆದ ವಾರ ಬಾರು ಮುಸ್ತಾಕ್ ಅವರಿಗೆ ಅಂತಾರಾಷ್ಟ್ರೀಯ ಬೂಕರ್ ಬಂತು. ಬಾರು ಮುಸ್ತಾಕ್ ಅವರ ಕಥೆಯನ್ನು ಆಧರಿಸಿ ಗಿರೀಶ್ ಕಾರಸವಳ್ಳಿ ಸಿನಿಮಾ ಮಾಡಿದ್ದರು. ಅದಕ್ಕೆ 3 ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿತ್ತು. ತಾರಾ ಅವರಿಗೆ ಅತ್ಯುತ್ತಮ ನಟಿ ಎಂಬ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟ ಸಿನಿಮಾ ಅದು. ವಾಣಿಜ್ಯ ಮಂಡಳಿ ಬಾನು ಮುಸ್ತಾಕ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕೆಂದು ನಿಮಗೆ ಅದು ನೆನಪಾಗಲಿಲ್ವೇ? ಕೊನೆಯದಾಗಿ ವಾರವೂ ಸಿನಿಮಾಗಳು ಬರುತ್ತವೆ ಹೋಗುತ್ತವೆ. ಈ ವರ್ಷ ಬಂದ 100 ಸಿನಿಮಾಗಳ ಪೈಕಿ 1 ಕೂಡ ದುಡ್ಡು ಮಾಡಿಲ್ಲ.
ನಿರ್ಮಾಪಕ ಕಂಗಲಾಗಿದ್ದಾನೆ, ನಿರ್ದೇಶಕರು ಏನ್ ಮಾಡುವುದು ತೋಚದೆ ಕೂತಿದ್ದಾರೆ, ಕಲಾವಿದರಿಗೆ ಕೆಲಸ ಇಲ್ಲ. ಇಂಥ ಹೊತ್ತಲ್ಲಿ ಸರ್ಕಾರ ಜೊತೆ ಮಾತಾಡಿ OTT ಕೇಳುವುದು ಸರ್ಕಾರದ ಮಟ್ಟಕ್ಕೆ ತರೋಣ 200 ರೂಪಾಯಿ ಇಳಿಸುವ ಪ್ರಸ್ತಾಪ ಜಾರಿಯಾಗುವಂತೆ ನೋಡುವುದು ಬಿಟ್ಟು ಬೆಟ್ಟ ಅಗೆದು ಕೇಳಿ, ಬೆಟ್ಟ ಅಗೆದು ಇಲಿ ಹಿಡಿದು ಮತ್ತೆ ಮಡೆನೂರು ಮನು ಆಡಿದ ಈ ಮಾತುಗಳ ಬಗ್ಗೆ ಮಾಹಿತಿ ನೀಡಲು ಪತ್ರಿಕಾಗೋಷ್ಠಿ ಕರೆಯುತ್ತಿದ್ದೀರಿ. ಇದು ವಾಣಿಜ್ಯ ಮಂಡಳಿ ಮಾಡಬೇಕಾದ ಕೆಲಸವೇ? ಯೋಚಿಸಿ. 30 ವರ್ಷಗಳಿಂದ ಚಿತ್ರರಂಗದ ಜೊತೆಗಿದ್ದು ವಾಣಿಜ್ಯ ಮಂಡಳಿಯ ಗಣ್ಯರನ್ನು ಅವರ ಸಾಧನೆಗಳನ್ನು ನೋಡಿದವನಾಗಿ ನೋವಿನಿಂದ ಹೇಳುತ್ತಿದ್ದೇನೆ. ಮಡೆನೂರು ಮನು ಆಡಿರುವ ಮಾತುಗಳು ತಲುಪದಷ್ಟು ಎತ್ತರದಲ್ಲಿ ಶಿವರಾಜ್ ಕುಮಾರ್, ದರ್ಶನ್, ಧ್ರುವ ಸರ್ಜಾ ಇವರೆಲ್ಲ ಇದ್ದಾರೆ. ದಿನವೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾರೋ ಯಾರಿಗೋ ಇದ್ದಕ್ಕಿದ್ದಂತೆ ಕೆಟ್ಟದಾಗಿ ಬಯಸುತ್ತಿರುತ್ತಾರೆ. ಅದಕ್ಕೆಲ್ಲ ವಾಣಿಜ್ಯ ಮಂಡಳಿಯಂತ ಘನತೆಯುಳ್ಳ ಸಂಸ್ಥೆಗಳು ಪತ್ರಿಕಾಗೋಷ್ಠಿ ಕರೆಯಬಾರದು. ದೊಡ್ಡ ಸಂಸ್ಥೆಗಳ ದೃಷ್ಟಿ ಮತ್ತು ಧ್ಯೇಯ ಕೂಡ ದೊಡ್ಡದ್ದೇ ಆಗಿರಬೇಕು ಅಲ್ಲವೇ? ಈಗ ಇದು 30 ವರ್ಷದಿಂದ 35 ವರ್ಷದಿಂದ ನಾವು ನೋಡ್ಕೊಂಡು ಬಂದಂತ ಪತ್ರಕರ್ತರು ಜೋಡಿ ಅವರು ಫೇಸ್ಬುಕ್ ಅಲ್ಲಿ ಬರ್ತಿದ್ರು, ನೀವು ಫೇಸ್ಬುಕ್ ಅಲ್ಲಿ ಆನ್ಸರ್ ಕೊಟ್ಟಿದ್ರು ಆಗಿರ್ತಿತ್ತು. ಇನ್ನೊಬ್ರು ಯಾರೋ ವೆಬ್ಸೈಟ್ ನಿಮ್ಮ ಸಲಹೆ ಇಷ್ಟು ಎಲ್ಲ ಇದಾವೆ, ಇಷ್ಟು ಗೊಂದಲ ಅವ್ರು ಹೇಳ್ತಾ ಇದ್ದಾರೆ. ಅವ್ರ ಪತ್ರಿಕೋದ್ಯಮಿ ಹೇಳ್ತಾನೆ, ಅವರೇ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಬೆಟ್ಟ ಇಲ್ಲಿ ಹಿಡ್ದಂಗೆ ಇದೆಲ್ಲ ಹಿಡ್ದಂಗೆ ನಾವೇನು ಗೊಂದಲ ಮಾತಾಡ್ಕೋಬೋದಾಗಿತ್ತಲ್ವಾ? ಒಂದು ಎರಡನೇದು ನಾನೀಗ ಪತ್ರಿಕಾಗೋಷ್ಠಿ ಕರೆದು ಮನೋ ವಿಷಯ ಮಾತಾಡಿದಾಗ ಇಂಥ ವಿಷಯಗಳೆಲ್ಲ ಬಂದಿದ್ದೇವೆ ಅಂತ ಪ್ರಸ್ತಾಪ ಮಾಡೋದಕ್ಕೆ ನಾನು ನಿಮ್ಮ ಮುಂದೆ ಇಟ್ನ ಹೊರತು ಬೆಲೆನೇ ಇಲ್ವಾ? ಅವ್ರು ಹಂಗ್ ಬರ್ದಿಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಬರ್ದಿಲ್ಲ. ಬರ್ದಿಲ್ಲ ಅವರು ಕೆಲವು ಯಾವುದೇ ಅವ್ರನ್ನ ದೂಷಣೆಯನ್ನು ಮಾಡ್ತಾ ಇಲ್ಲ. ಯಾಕೆಂದ್ರೆ ಅವರು ನನಗೆ 35 ವರ್ಷ ಗೆಳೆಯರು. ಏನು ಆಗುವವರೆಗೂ ಏನು ಹೇಳಿದ್ದಾರೆ ಅಸಹಕಾರ ಅನ್ನೋದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಯಾವುದೇ ಕಾರಣದಲ್ಲೂ ಅವ್ರ ಮೇಲೆ ಈಗ ವಾಣಿಜ್ಯ ಮಂಡಳಿ ಈಗಾಗಲೇ ಕಂಪ್ಲೇಂಟ್ ಕೊಟ್ಟು ನಾವು ಮಾಡ್ತೀವಿ. ಎಲ್ಲ ಸಂಘ ಸಂಸ್ಥೆ ಕಾನೂನು ಪ್ರಕಾರವಾಗಿ ಕಂಪ್ಲೇಂಟ್ ಕೊಡ್ತಾರೆ. ಎಲ್ಲ ಸಂಘ ಸಂಸ್ಥೆಗಳ ಅಭಿಪ್ರಾಯದ ಮೇರೆಗೆ ಫಿಲ್ಮ್ ಚೇಂಬರ್ ಎಲೆಕ್ಷನ್ ಟೈಮಲ್ಲಿ ನಾನು ಇದೇ ವಿಷಯ ಪ್ರಸ್ತಾಪ ಮಾಡಿದ್ದೆ. ಅದಾದ್ಮೇಲೆ ನಾವು ಅವರ ಕುಟುಂಬಗಳನ್ನ ಸಂಪರ್ಕ ಮಾಡ್ತೀವಿ, ಅವ್ರಿಗೆ ಏನಾದ್ರು ಆರ್ಥಿಕ ನೆರವು ಕೊಡ್ತೀವಿ ಅಂತ ಹೇಳಿದ್ವಿ. ಒಂದು ಇವತ್ತು ಬೆಳಗಿನ ಜಾವ ಅಥವಾ ನಿನ್ನೆ ನೈಟ್ ಒಬ್ರು ಆಕ್ಟರ್ ಆಸ್ಪತ್ರೆ ತೀರ್ಕೊಂಡಿದ್ದಾರೆ. ಶ್ರೀಧರ್ ನಾಯ್ಕ್ ಅಂತ ಸೀರಿಯಲ್. ಮೊನ್ನೆ ಒಬ್ರು ಡೈರೆಕ್ಟರ್ ಶಂಕರ್ ನಾಗ್ ತೀರ್ಕೊಂಡಿದ್ದಾರೆ. ಮೊನ್ನೆ ನೈಟ್ ತೀರ್ಕೊಂಡಿದ್ದಾರೆ. ಯಾರ ಕುಟುಂಬಕ್ಕೆ ಏನ್ ನೆರವು ಕೊಡ್ತಾ ಇದ್ದಾರೆ? ವಾಣಿಜ್ಯ ಮಂಡಳಿಯ ಸದಸ್ಯರು ಯಾರೇ ತೀರ್ಕೊಂಡ್ರು ಕೂಡ ಅವರ ಮನೆಗೆ ತತ್ಕ್ಷಣದಲ್ಲಿ ತೀರ್ಕೊಂಡು ಬಂದ ಗೊತ್ತಾದ ತಕ್ಷಣ 50,000 ಕಳಿಸ್ಕೊಡ್ತೀವಿ. ಜೊತೆನಲ್ಲಿ 4 ಲಕ್ಷ ರೂಪಾಯಿ 2 ಲಕ್ಷ 4 ಲಕ್ಷ ಮಾಡಿ ನಮ್ಮ ಸದಸ್ಯರಿಗೆ ಮಾತ್ರ. ಸದಸ್ಯರಾಗಿದ್ರೆ ತೀರ್ಕೊಂಡವ್ರಿಗೆ ಸದಸ್ಯರಾಗಿದ್ರೆ ಅವರು ಕೂಡ ಹೋಗುತ್ತೆ. ಒಂದು ಕುಲದವಲ್ಲಿ ಮೇಲೆ ಕೆಲವರು ಆಯ್ತಲ್ಲ ಸರ್, ಅದರಲ್ಲಿ ಒಂದು ಸಾಂಗ್ ಆಯ್ತು ಸರ್, ಅದನ್ನು ಬ್ಯಾನ್ ಮಾಡಿದ್ದಾರೆ ಸರ್ ಅವರು. ನಾಯಕ ನಟರೆಲ್ಲ ಕರೆಸ್ತಾ ಇದ್ವಿ, ಅದೆಲ್ಲ ಆದ್ಮೇಲೆ ಮೀಟಿಂಗ್ ಆದ್ಮೇಲೆ ಸರ್ಕಾರದಲ್ಲೇ ಇದ್ದಾರೆ ಸರ್. ಗಮನಕ್ಕೆ ಬಂದಿದ್ದೆ ನಿಜವಾದ ಪ್ರಯತ್ನ ಪಡ್ತೀವಿ ಸರ್. ಬೇರೆಯವರಲ್ಲ ಸರ್, ಸಹಕಾರ ಅಂತ ಹೇಳಿ ಅದು ತಗೊಳ್ತೀವಿ ಅಂತ ಹೇಳಿ ಸರ್. ನಾವ್ ಹೇಳ್ದಂಗೆ ಅವ್ರು ಕೇಳ್ಬೇಕು. ವಾಣಿಜ್ಯ ಮಂಡಳಿ ಹೇಳ್ದಂಗೆ ಕಂಪ್ಲೇಂಟ್ ಕೊಡ್ತೀವಿ ಮನು ಬಗ್ಗೆ. ಈಗ ಯಾವ ವಾಣಿಜ್ಯ ಮಂಡಳಿ ಏನಂತ ಕೊಡ್ತಿದ್ದಾರೆ ಅಂತ ಮಾಡ್ತಾ ಇದೀವಿ. ಈಗ
ಆಡಿಯೋ ಕ್ಯಾಸ್ಟ್ ಮಿಸ್ ಮಾಡಿದ್ರಲ್ಲ ಅದ್ರ ಮೇಲೆ ಕಂಪ್ಲೇಂಟ್. ಆಮೇಲೆ ಕೆಟ್ಟದಾಗಿ ಹಿರಿಯ ನಟರುಗಳ ಬಗ್ಗೆ ಆಮೇಲೆ ಈ ಹಿಂದೆ ಅಣ್ಣಾವ್ರ ನಟನೆಯ ಚಿತ್ರಗಳಿಗೂ ಕೂಡ ತುಣುಕುಗಳನ್ನ ಕೆಟ್ಟ ಪದ ಬಳಸ್ಕೊಂಡು ಮಾಡಿದ್ರಲ್ಲ ಅದನ್ನು ಸೇರಿಸಿ ಕೊಡ್ತಾ ಇದೀವಿ. ಆಲ್ರೆಡಿ ಕೊಟ್ಟಿದೀವಿ, ಈಗ ಇನ್ನೊಂದ್ ಸರಿ ಸೈಬರ್ಗೆ ಮತ್ತೆ ಪೊಲೀಸ್ ಕಮಿಷನರ್ಗೆ ಕೊಡ್ತಾ ಇದೀವಿ. ಥ್ಯಾಂಕ್ ಯು ಸರ್. ಅಭಿಮಾನಿಗಳೇ ಮಾಡ್ಬಿಟ್ಟಾರ ಸರ್ ಕೆಲಸನ. ನಾವು ಅಂದ್ರೆ ನಾವು ನೀವು